ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ರೀಸೆಂಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ 2026 ಎಕ್ಸಾಮಿನೇಷನ್ ಬಗ್ಗೆ ಒಂದು ರಾಜ್ಯಪತ್ರನ ರಿಲೀಸ್ ಮಾಡಿರುವಂಥದ್ದು. ಅದರಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಬಗ್ಗೆ ಮೆನ್ಷನ್ ಮಾಡಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋನಲ್ಲಿ ನೋಡ್ಕೊಳ್ಳೋಣ. ಈ ಒಂದು ನೋಟಿಫಿಕೇಶನ್ ಯಾವಾಗ ಆಗಬಹುದು, ಇದಾಗಿದ್ದಾದಮೇಲೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರುತ್ತೆ, ಸೊ ಎಕ್ಸಾಮ್ ಆಗುತ್ತಾ, ನಡೆಯುತ್ತಾ ಇದು, ಸೊ ಏನೆಲ್ಲ ಇದೆ ಇದರಲ್ಲಿ ಅಂತ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಸೊ ನೋಡಿ, ಕರ್ನಾಟಕ ವಿಧಾನಸಭೆಯಲ್ಲಿ ಈ ಒಂದು ಕಾಲಮ್ನ ನೋಡ್ಕೊಳ್ಳೋದಾದರೆ 2025-26ನೇ ಆರ್ಥಿಕ ಸಾಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವ್ಯಯ ಭಾಷಣದ ಖಂಡಿಕೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಪಾಲಿಟೆಕ್ನಿಕ್ಗಳಲ್ಲಿ ಖಾಲಿಯಿರುವ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಘೋಷಿಸಲಾಗಿದೆ. ಅದರಂತೆ ಉನ್ನತ ಶಿಕ್ಷಣ ಇಲಾಖೆ ಅಧೀನದಲ್ಲಿ ಬರುವ ಈ ಕೆಳಕಂಡಂತೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯದಲ್ಲಿ ಖಾಲಿಯಿರುವ ಹುದ್ದೆಗಳ ಎದುರಾಗಿ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ದಿನಾಂಕ 28/1/2026ರಲ್ಲಿ ಸಹಮತಿ ನೀಡಿರುತ್ತದೆ. ಸೊ ಏನು ಅಂತ ಹೇಳಿದ್ರೆ, ಆರ್ಥಿಕ ಇಲಾಖೆ ಇದಕ್ಕೆ ಅಪ್ಪಣೆ ನೀಡಿದೆ. ರೈಟ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭರ್ತಿ ಮಾಡಲು ಅನುಮತಿಸಿರುವ ಹುದ್ದೆಗಳು ಎಷ್ಟು ಅಂದರೆ 826, ಸರ್ಕಾರಿ ಪಾಲಿಟೆಕ್ನಿಕ್ 941, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು 186, UECE ವಿಶ್ವವಿದ್ಯಾಲಯ ಇದು ಬೆಂಗಳೂರಲ್ಲಿರುವಂಥದ್ದು 47, ಟೋಟಲ್ ಬಂದು 2,000 ಪೋಸ್ಟ್. ರೈಟ್. ಓಕೆ. ಸೊ ಏನು ಅಂತ ಹೇಳಿದ್ರೆ, ಆರ್ಥಿಕ ಇಲಾಖೆ ಇದಕ್ಕೆ ಅನುಮೋದನೆ ಕೊಟ್ಟಿದೆ. ಸೊ ಇದೆಲ್ಲ ಇಲ್ಲಿ ಪ್ರಶ್ನೆ ಆಗಬೇಕಾಗಿರುವಂಥದ್ದು, ಎಕ್ಸಾಮ್ ಯಾವಾಗ ನಡೆಯುತ್ತೆ, ಸೊ ಎಕ್ಸಾಮಿನೇಷನ್ ಡೇಟ್ ಯಾವಾಗ ರಿಲೀಸ್ ಆಗುತ್ತೆ, ಇದು ನಮಗೆ ಬೇಕಾಗಿರುವಂಥದ್ದು ಅಲ್ವಾ. ಇದಾಗಿದ್ದಾದಮೇಲೆ ಇಲ್ಲಿ ನೋಡ್ಕೊಳ್ಳೋದಾದರೆ ಬೋಧಕೇತರ ಹುದ್ದೆಗಳು ಮಂಜೂರಾಗಿರುವಂಥದ್ದು 9,744, ಭರ್ತಿ ಮಾಡುವಂಥದ್ದು 3,253. ರೈಟ್. ಇರಲಿ. ಬೋಧಕೇತರ ಹುದ್ದೆಗಳು ಯಾವುದು ಅಂತ ಹೇಳಿದ್ರೆ FDA, SDA, ಕ್ಲರ್ಕು, ಅಕೌಂಟೆಂಟು ಇದು ಮತ್ತು ಗ್ರೂಪ್ ಡಿ ಇರುತ್ತೆ, ಡ್ರೈವರ್ಸ್ ಇರ್ತಾರೆ, ಇವೆಲ್ಲ ಬರುವಂಥ ಚಾಲಕ ಎಲ್ಲ ಬರುವಂಥದ್ದು. ಇರಲಿ. ಸೊ ಎಕ್ಸಾಮಿನೇಷನ್ ಬಗ್ಗೆ ಡೌಟ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ನಂಬರ್ 1 ಇಸ್ ರಿಸರ್ವೇಷನ್ ಗೊಂದಲ. ಸೊ ರೀಸೆಂಟಾಗಿ ಒಳ ಮೀಸಲಾತಿ ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ಬಂದು ಹೈಕೋರ್ಟ್ನಲ್ಲಿ ಕೇಸ್ ಆಗಿರುವಂಥದ್ದು. 56% ಇದೆ, 50% ಮಾಡ್ತಾರಾ ಅಂದರೆ ಡೌಟಲ್ಲಿದೆ. ಇವಾಗ ಏನಾದರೂ ಮತ್ತೆ ಪ್ರೀವಿಯಸ್ ರಿಸರ್ವೇಷನ್ ಮೆಥಡ್ಸ್ನ ಇಟ್ಕೊಂಡು ಏನಾದರೂ ಎಕ್ಸಾಮಿನೇಷನ್ ಮಾಡ್ತಾರಾ ಅಂತ ಹೇಳಿದ್ರೆ 90% ಡೌಟ್ ಇದೆ. ಅಕಸ್ಮಾತ್ ಮಾಡಲೇಬೇಕು, ಭರ್ತಿ ಮಾಡ್ಕೊಳ್ಳೇಬೇಕು, ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ತುಂಬ ಜನ ಏನು ಅಂತ ಆಕ್ಷೇಪಣೆ ಹಾಕುವಂಥದ್ದು. ದೊಡ್ಡ ಮಟ್ಟದಲ್ಲಿ ಹೋರಾಟನೇ ಆಗುತ್ತೆ. ನಂಬರ್ 1 ಥಿಂಗ್. ನಂಬರ್ 2 ಏನು ಅಂತ ಹೇಳಿದ್ರೆ, ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಗೆ ಎಲಿಜಿಬಿಲಿಟಿ ಏನು ಅಂತ ಹೇಳಿದ್ರೆ ಐದರ್ KCET ಆದರೂ ಆಗಿರಬೇಕು, ಇಲ್ಲದ್ರೆ UGC ನೆಟ್ ಆದರೂ ಆಗಿರಬೇಕು, ಇಲ್ಲದಲ್ಲಿ PhD ಆದರೂ ಮಾಡಿರಬೇಕು. ರೀಸೆಂಟಾಗಿ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ಜನ ನಕಲಿ PhDನ ಮಾಡಿಸಿರುವಂಥದ್ದು. ಇದು ದೊಡ್ಡ ಒಂದು ಇಶ್ಯೂ ಆಗಿದೆ ಕರ್ನಾಟಕದಲ್ಲಿ. ಲಾಟ್ ಆಫ್ ಮೆಂಬರ್ಸ್ ಫೇಕ್ PhDನ ಪಡ್ಕೊಂಡಿದ್ದಾರೆ. ಗೆಸ್ಟ್ ಲೆಕ್ಚರರ್ಸ್ ಆಗಿ ಎಷ್ಟೋ ಜನ ಫೇಕ್ PhD ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಮಾಡ್ತಿರುವಂಥದ್ದು. ರೀಸೆಂಟಾಗಿ ರಾಜ್ಯಪತ್ರ ಕೂಡ ಇದ್ರ ಬಗ್ಗೆ ಒಂದು ರಿಲೀಸ್ ಆಗಿದೆ. ಯಾರೆಲ್ಲ ಫೇಕ್ PhD, ನಕಲಿ PhD ತಗೊಂಡಿದ್ದಾರೋ ಅವ್ರ ಮೇಲೆ ಕ್ರಮ ವಹಿಸಿ ಅಂತ. ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ. ಅಕ್ಸಾ ಸಂಘಟನೆ ಕೂಡ ಜೊತೆ ಸೇರಿಕೊಂಡು ಈ ಒಂದು PhD ಫೇಕ್ ಸರ್ಟಿಫಿಕೇಟ್ ಯಾರೆಲ್ಲ ಇದ್ದಾರೋ ಅವ್ರನ್ನ ನಿರ್ಮೂಲನೆ ಮಾಡಬೇಕು ಅಂತ ಬಂದಿರುವಂಥದ್ದು. ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಿದೆ. ಈ ಒಂದು ಕ್ರೈಟೀರಿಯಾ ಫೇಕ್ PhD ಅವ್ರಿಗೆ ಕೊಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಎಷ್ಟೋ ಜನ ಫೇಕ್ ಸರ್ಟಿಫಿಕೇಷನ್ಸ್ನ ಮಾಡ್ಕೊಂಡಿರುವಂಥದ್ದು. ಓಕೆ. ಈ ಒಂದು ಕಾರಣಗಳಿಂದ ಎಕ್ಸಾಮಿನೇಷನ್ ಡಿಲೇ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ದ ಮೈನ್ ರೀಸನ್ ಈಸ್ ರಿಸರ್ವೇಷನ್ ಆ್ಯಂಡ್ ಆಲ್ಸೋ ಫೇಕ್ PhD. ಇವೆರಡು ರೀಸನ್ನಿಂದ ಎಕ್ಸಾಮಿನೇಷನ್ ಅನ್ನೋದು ಮಿನಿಮಮ್ ಅಂದರೆ ಕೂಡ 60 to 90 ಡೇಸ್ ಆದ ಮೇಲೇ ನೀವು ಎಕ್ಸಾಮಿನೇಷನ್ ನೋಟಿಫಿಕೇಷನ್ ನೋಡುವಂಥ ಸಾಧ್ಯತೆ ಇರುವಂಥದ್ದು. ಅದರ ಮುಂಚೆ ಏನಾದರೂ ಬಂದರೆ ಅದು ಅದೃಷ್ಟ ಆಗಿರುತ್ತೆ. ಯಾಕಂತ ಹೇಳಿದ್ರೆ
ರೀಸೆಂಟಾಗಿ ಎಕನಾಮಿಕ್ ಏನೊಂದು ಆರ್ಥಿಕ ಇಲಾಖೆ ಏನೆಲ್ಲ ಅನುಮೋದನೆ ಕೊಟ್ಟಿದೆ ಪೋಸ್ಟ್ಗಳು ನೋಡಬೇಕಂದ್ರೆ ಎಷ್ಟೋ ಪೋಸ್ಟ್ಗೆ ಅನುಮೋದನೆ ಕೊಟ್ಬಿಟ್ಟಿದ್ದಾರೆ. ಆದರೆ ಇನ್ನೂ ರಿಲೀಸ್ ಮಾಡಿಲ್ಲ. PSI ಆಗಿರ್ಬೋದು, PC ಆಗಿರ್ಬೋದು, ಎಷ್ಟು FDA, SDA, CTI ಎಲ್ಲದಕ್ಕೂ ಅನುಮೋದನೆ ಕೊಟ್ಟಿದೆ. ಆರ್ಥಿಕ ಇಲಾಖೆನೂ ಅನುಮೋದನೆ ಕೊಡ್ತಿದೆ. ಅದ್ರ ನೋಟಿಫಿಕೇಶನ್ ರಿಲೀಸ್ ಆಗಬೇಕಲ್ವಾ, ಎಕ್ಸಾಮಿನೇಷನ್ ಆಗಬೇಕಲ್ವಾ. ಸೊ ಎಕ್ಸಾಮಿನೇಷನ್ ಅನ್ನೋದು ಲೇಟ್ ಆಗುವಂಥ ಸಾಧ್ಯತೆಗಳಿದೆ. ಅದನ್ನು ಬಿಟ್ಟು ಯಾವ ಇಲಾಖೆಯಲ್ಲಿ ಎಷ್ಟೆಲ್ಲ ಒಂದು ಜಾಬ್ಸ್ ಇರುವಂಥದ್ದು ಖಾಲಿ. ಕನ್ನಡ 5, ಇಂಗ್ಲೀಷ್ 98 ಅಂದರೆ ಸಬ್ಜೆಕ್ಟ್ ವೈಸ್ ಇದು ಕೊಟ್ಟಿರುವಂಥದ್ದು. ಹಿಂದಿ 86, ಸಂಸ್ಕೃತ 25, ತೆಲುಗು, ಉರ್ದು, ಅರೇಬಿಕ್ ಇದೆ ನೋಡಿ, ಸಂಗೀತ, ಇತಿಹಾಸಕ್ಕೆ 103 ಪೋಸ್ಟ್ ಇದೆ, ಅರ್ಥಶಾಸ್ತ್ರ 111, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ 92, ಸಮಾಜಶಾಸ್ತ್ರ 45, ಶಿಕ್ಷಣ 1, ಭೂಗೋಳಶಾಸ್ತ್ರ 8, ತತ್ವಶಾಸ್ತ್ರ 1, ಮನಃಶಾಸ್ತ್ರ 6, ಅಪರಾಧಶಾಸ್ತ್ರ ಫೋರೆನ್ಸಿಕ್ ಸೈನ್ಸ್ ಇಲ್ಲ, ವಾಣಿಜ್ಯಶಾಸ್ತ್ರ 190, ಕಾಮರ್ಸ್ ರೈಟ್, ಪತ್ರಿಕೋದ್ಯಮ 3, ಕಾನೂನು 9, ಇಂಟರ್ನ್ಯಾಷನಲ್ ಬಿಸ್ನೆಸ್ 4, ಸೋಷಿಯಲ್ ವರ್ಕ್ 1, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ 29, BFT 1, ಭೌತಶಾಸ್ತ್ರ 41, ಎಲೆಕ್ಟ್ರಾನಿಕ್ಸ್ 4, ರಸಾಯನಶಾಸ್ತ್ರ 36, ಬಯೋಕೆಮಿಸ್ಟ್ರಿ 1, ಕೈಗಾರಿಕಾ ರಸಾಯನಶಾಸ್ತ್ರ 3, ಸಸ್ಯಶಾಸ್ತ್ರ 13, ಇಷ್ಟು ಕಡಿಮೆ ಇದೆ ನೋಡಿ ಸಸ್ಯಶಾಸ್ತ್ರ, ಮತ್ತು ಮೈಕ್ರೋಬಯಾಲಜಿ 0, ತುಂಬ ಜನ ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ ಅದನ್ನು. ಪ್ರಾಣಿಶಾಸ್ತ್ರ 5, ಝುವಾಲಜಿ ಓಕೆ. ಬಯೋಟೆಕ್ನಾಲಜಿ 0, ಇದರಲ್ಲೇ ಜಾಸ್ತಿ ಜನ ತೊಗೊಂಡಿದ್ದಾರೆ CBZ ಸ್ಟ್ರೀಮಲ್ಲಿ. ಗಣಿತಶಾಸ್ತ್ರ 24, ಸಂಖ್ಯಾಶಾಸ್ತ್ರ 1, ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ 42, ಭೂಗರ್ಭಶಾಸ್ತ್ರ 1, ಗೃಹ ವಿಜ್ಞಾನ 2, ರೇಷ್ಮೆ ಕೃಷಿ 1, ಪರಿಸರ ವಿಜ್ಞಾನ 2, ಮಹಿಳಾ ಅಧ್ಯಯನ 1. ಇದು ಬಂದು ಸಬ್ಜೆಕ್ಟ್ ವೈಸ್ ಏನು ಅಂತ ಹೇಳಿದ್ರೆ ಎಷ್ಟು ಸೀಟ್ಸ್ ಇದೆ ಖಾಲಿ, ವೇಕೆನ್ಸಿ ಎಷ್ಟಿರುವಂಥದ್ದು ಅಂತ ಕೊಟ್ಟಿರುವಂಥದ್ದು ರೈಟ್. ಓಕೆ, ಇದರ ಎಲಿಜಿಬಿಲಿಟಿ ನೋಡ್ಕೊಳ್ಳೋದಾದರೆ PG ವಿತ್ ಅಗ್ರಿಗೇಟ್ ಆಫ್ ಮಿನಿಮಮ್ 50% ಅಂತ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ KSET ಆರ್ UGC ನೆಟ್ ಎರಡಲ್ಲಿ ಯಾವುದಾದ್ರು ಒಂದು ಮಸ್ಟ್ ಆಗಿರಬೇಕು. ಐದರ್ KSET ಅದು ಆಗಿರ್ಬೋದು, ಇಲ್ಲಾಂದರೆ UGC ನೆಟ್ ಅದು ಆಗಿರ್ಬೋದು. ಈ ಎರಡಲ್ಲಿ ಯಾವುದಾದ್ರು ಒಂದು ಸರ್ಟಿಫಿಕೇಷನ್ ಆದರೆ ಕೂಡ ಎಲಿಜಿಬಿಲಿಟಿ ಆಗುತ್ತೆ. ಇದ್ರ ಜೊತೆಗೆ ಎನಿಥಿಂಗ್ ಯಾರಾದರೂ ಇದನ್ನು ಬಿಟ್ಟು ಬರೀ PhD ಮಾಡ್ಕೊಂಡಿದ್ದಾರೆ, ಅವರು MPhil ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಐದರ್ KSET ಆದರೂ ಆಗಿರಬೇಕು, ಇಲ್ಲಾಂದರೆ PhD ಆದರೂ ಆಗಿರಬೇಕು. PG ವಿತ್ KSET ಆರ್ PG ವಿತ್ PhD ಇಷ್ಟ ಆಗಿದ್ರೆ ಎಲಿಜಿಬಲ್ ಆಗಿರ್ತಾರೆ ಈ ಎಕ್ಸಾಮ್ ಬರೆಯೋದಕ್ಕೆ. ಇದನ್ನು ಬಿಟ್ಟು ಬರೀ PG ಆಗಿದೆ ಅಂತ ಹೇಳಿದ್ರೆ ನೋ, ಆಗಲ್ಲ. PG ಪ್ಲಸ್ KSET, PG ಪ್ಲಸ್ UGC ನೆಟ್, ಐದರ್ PG ಪ್ಲಸ್ PhD. ಓಕೆ, ಇದು ಬಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿರುವಂಥದ್ದು. ಎಕ್ಸಾಮಿನೇಷನ್ ಪ್ಯಾಟ್ರನ್ ಈ ಥರ ಇರುತ್ತೆ. ಕಂಪಲ್ಸರಿ ಪೇಪರ್ ಅಂದರೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಪೇಪರ್ 1 ಕನ್ನಡ ಇರುತ್ತೆ, ಪೇಪರ್ 2 ಇಂಗ್ಲೀಷ್ ಇರುತ್ತೆ, ಮತ್ತು ಕಂಪಲ್ಸರಿ ಪೇಪರ್ಸ್ ಇರುತ್ತೆ. ಅದರಲ್ಲಿ ಆಪ್ಷನಲ್ ಸಬ್ಜೆಕ್ಟ್, ನೀವು ಯಾವುದು ಆಪ್ಷನಲ್ ಸಬ್ಜೆಕ್ಟ್ ತೊಗೊಂಡಿರ್ತೀರೋ ಅದು ಬಂದು 125 ಮಾರ್ಕ್ಸ್ ಇರುತ್ತೆ, ಮತ್ತು ಜನರಲ್ ನಾಲೆಜ್ ಬಂದು 50 ಮಾರ್ಕ್ಸ್ ಇರುತ್ತೆ. MCQ ಟೈಪಲ್ಲಿ ಇರುತ್ತೆ. ಓಕೆ, ಸೊ ಇದು ಬಂದು ಎಕ್ಸಾಮಿನೇಷನ್ ಪ್ಯಾಟ್ರನ್ ಆಗಿರುತ್ತೆ ರೈಟ್. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ, ಟೈಮ್ ಸಿಗುತ್ತೆ. ಬಟ್ 100% ಎಕ್ಸಾಮಿನೇಷನ್ ನಡೆಯುತ್ತೆ. ಪೋಸ್ಟ್ ತುಂಬ ವೇಕೆನ್ಸಿ ಇರುವಂಥದ್ದು ಮಾಡೇ ಮಾಡ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಟೈಮ್ ಸಿಗುತ್ತೆ ನಿಮಗೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಶ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.